ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಸಿಂಗಿ ಸತೀಶ್, ನ್ಯೂಸ್ 23 ಕರ್ನಾಟಕ ಡಿಜಿಟಲ್ ನಿಂದ. ಇವತ್ತು ನಾವು ಕಿರುಗೂರಿನ ಹೊನ್ನಿಕೊಪ್ಪಲು ಅನ್ನುವಂತ ಗ್ರಾಮದಲ್ಲಿ ಶ್ರೀ ಶನೀಶ್ವರನ ದೇವಾಲಯದಲ್ಲಿ ಇವತ್ತು ಶ್ರಾವಣ ಶನಿವಾರದ ಅಂಗವಾಗಿ ದೈವ ಮಹೋತ್ಸವವನ್ನು ಕೂಡ ಇವತ್ತು ಇಟ್ಕೊಂಡಿದ್ದಾರೆ. ಈಶ್ವರನ ಮಹೋತ್ಸವದ ಅಂಗವಾಗಿ ದೇವರಿಗೆ ಪುಷ್ಪಾಲಂಕಾರ ಮತ್ತು ಬೆಣ್ಣೆಯ ಅಲಂಕಾರ ಕೂಡ ಇಲ್ಲಿ ಭಾರಿ ತುಂಬಾ ವಿಭಿನ್ನವಾದ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ಅಲಂಕೃತವಾಗಿರುವಂತಹ ಈ ದೇವರನ್ನ ನೋಡ್ಲಿಕ್ಕೆ ಕಣ್ತುಂಬಿಸಿಕೊಳ್ಳಲು ಹಲವಾರು ಭಕ್ತಾದಿಗಳು ಈ ಪೂಜಾ ಮಹೋತ್ಸವಕ್ಕೆ ಬಂದು ಪಾಲ್ಗೊಳ್ತಿದ್ದಾರೆ. ವೀಕ್ಷಕರೇ, ಇದು ನ್ಯೂಸ್ 23 ಇಂದ ಅಂಬಿಕಾ ರಾಮ್. ಇಲ್ಲಿ ಶ್ರೀ ಕ್ಷೇತ್ರ ಮೂಲ ಶನಿದೇವರ ದೇವಸ್ಥಾನ ಕಿರುಗೂರು ಗ್ರಾಮ, ಹೊನ್ನಿಕೊಪ್ಪಲು, ಕೊಡಗು ಜಿಲ್ಲೆ. ಇಲ್ಲಿ ಶ್ರಾವಣ ಮಹೋತ್ಸವವು ಜರುಗುತ್ತಲಿದ್ದು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಕಾರ್ಯ ನೆರವೇರುತ್ತಿದೆ. ಹಾಗೆ ಪರಮಾತ್ಮನ ಅಲಂಕಾರ ಪೂಜೆಗಳು ನೆರವೇರಿದ್ದು, ಶನಿ ಜಪ, ಶನಿ ಶಾಂತಿ, ನವಗ್ರಹ ಶಾಂತಿ ಪೂಜೆ, ಹಾಗೆ ಇನ್ನು ಹಲವಾರು ಪೂಜೆಗಳು ನೆರವೇರಿದ್ದು ಪರಮಾತ್ಮನ ಗಂಗಾ ಸ್ನಾನಕ್ಕೆ ಹೊರಟಿದ್ದೇವೆ. ಇದೀಗ ನಾವು ಪರಮಾತ್ಮನ ಗಂಗಾ ಸ್ನಾನದ ಸ್ಥಳಕ್ಕೆ ತಲುಪಿದ್ದೇವೆ. ಇಲ್ಲಿ ಕಳಸ ಪೂಜೆಗಳು, ಹಾಗೆ ವಿವಿಧ ರೀತಿಯ ಪೂಜೆಗಳು, ಹಾಗೆ ಉತ್ಸವ ಮೂರ್ತಿಯ ಪೂಜೆ, ಉತ್ಸವ ಮೂರ್ತಿಯ ಜಳಕ, ಹಾಗೆ ಪರಮಾತ್ಮನ ಜಳಕ ಕೂಡ ಜರುಗಲಿದೆ. ಇದು ವರ್ಷಕ್ಕೆ ಒಂದು ಬಾರಿ, ಅಂದ್ರೆ ಕೊನೆಯ 4ನೇ ಶ್ರಾವಣ ಶನಿವಾರದಂದು ಮಾತ್ರ ಜರುಗುತ್ತದೆ. ನನ್ನ ಹೆಸರು ಪೂರ್ಣಚ ಅಂತ. ನಾನು ವಿರಾಜಪೇಟೆ ನನ್ನ ಊರು. ಸುಮಾರು 20 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಸುಮಾರು 20 ವರ್ಷದಿಂದ ಈ ದೇವಸ್ಥಾನ ನಿರ್ಮಿತವಾಗಿದೆ. ಶ್ರೀ ಮೂಲ ಶನಿದೇವರ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆ ಕಾರ್ಯಕ್ರಮ ಅಂದ್ರೆ ಶ್ರಾವಣ 4 ಪೂಜೆಗಳನ್ನು ನಾವು ಭಾರಿ ಅದ್ದೂರಿಯಾಗಿ ಆಚರಿಸ್ತೀವಿ. ಕೊನೆಯ ಈ ಶ್ರಾವಣ ಪೂಜೆಗೆ ಹೆಚ್ಚಿನ ಭಕ್ತಾದಿಗಳು ಸೇರಿದ್ದಾರೆ. ವರ್ಷ ಇಲ್ಲಿ ಶ್ರಾವಣಕ್ಕೆ ಬರ್ತಾ ಇರ್ತೀನಿ. ಹೊನ್ನಿಕೊಪ್ಪ ಇದು ಶ್ರೀ ಮೂಲ ಶನಿದೇವರ ದೇವಸ್ಥಾನ. ಪ್ರತಿಯಾಗಿ ವರ್ಷದಲ್ಲಿ 4 ದಿನ ಶ್ರಾವಣ ಪೂಜೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಪ್ರತಿ ವಾರ ಬಿಡದೆ ಬರ್ತೀವಿ. ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ನೀವೇ ನೋಡ್ತಾ ಇದ್ದೀರಲ್ಲ. ಇಲ್ಲಿ ನನ್ನ ಇಷ್ಟಾರ್ಥಗಳೆಲ್ಲ ಇಲ್ಲಿ ನೆರವೇರಿದೆ. ಗೌರಮ್ಮ ಅಂತ ಇಲ್ಲಿನ ಈ ಊರಿನ ಸ್ಥಳೀಯರು. ನಾವು ಪುರಾತನಕ ಅಂದ್ರೆ 30 ವರ್ಷದಿಂದ ಇದು ಈ ಪ್ರಸಿದ್ಧವಾದ ಶನಿದೇವರ ದೇವಸ್ಥಾನ. ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿದೆ. ನಾ ಎಷ್ಟೋ ಜನರನ್ನ ಈ ದೇವಸ್ಥಾನ ಕರ್ಕೊಂಡು ಬಂದಿದ್ದೀನಿ. ಬೆಂಗಳೂರು, ಮೈಸೂರು, ಆ ಕಡೆ ಮಂಡ್ಯದವರೆಲ್ಲ ಬಂದಿದ್ದಾರೆ. ಪ್ರತಿ ಒಂದು ಈ ದೇವಸ್ಥಾನದಲ್ಲಿ ನನಗೆ ನೆರವೇರಿದೆ. ಸಮಾವಾಸಂ ರವಿಪುತ್ರಂ ವಿನಾಗ್ರಿಜಂ ಛಾಯಮಾರ್ತಾಂಡ ಸಂಭೂತಂ ತಮ್ನಮಾಮಿ ಶನೇಶ್ವರಂ. ಇಂದು ವಿಶೇಷವಾಗಿ ಕೊನೆಯ ಶ್ರಾವಣ ಶನಿವಾರ ದಿವಸ ದೇವರ ಮಹಾಮಂಗಳಾರತಿ ನಡೆದು ಗಂಗಾ ಸ್ನಾನಕ್ಕೆ ಶ್ರೀ ಶನಿದೇವರಿಗೆ ಅಭಿಷೇಕವನ್ನು ಮಾಡಿ ತದನಂತರದಲ್ಲಿ ಅಲಂಕಾರ ಸೇವೆಗಳು ನಡೀತಾ ಇದೆ. ಇಂದು ನಮ್ಮೊಂದಿಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿರುವ ಮತ್ತು ಅಮ್ಮ ಕೊಡುವ ಸಂಘದ ಅಧ್ಯಕ್ಷರು ಆಗಿರುವ ಬಾನಂಡ ಪೃಥ್ವಿರವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರು ಈ ಒಂದು ಪೂಜೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಸರ್, ಮೊದಲನೇದಾಗಿ ನಾ ಹೇಳೋದಾದ್ರೆ, ನನ್ನ ಗ್ರಾಮದ ಹತ್ತಿರ ಕಿರುಗೂರು ಗ್ರಾಮ ಪಂಚಾಯತಿ ನಲ್ಲೂರು ಗ್ರಾಮದಲ್ಲಿ ಶನಿದೇವರ ದೇವಸ್ಥಾನ ಇರುವುದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ಆದರೆ ಈ ವರ್ಷ ನಾನು ಪ್ರಪ್ರಥಮ ಬಾರಿಗೆ ಈ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದೇನೆ. ಅದು ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಆ ಶನಿದೇವರ ಆಶೀರ್ವಾದವನ್ನು ಬೇಡಲು ಬಂದಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾವಾಸಂ ರವಿಪುತ್ರಂ ವಿಮಾಗ್ರಿಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ನಮಾಮಿ ಶನೇಶ್ವರಂ. ಶ್ರೀ ಕ್ಷೇತ್ರ ಮೂಲ ಶನಿದೇವರ ದೇವಸ್ಥಾನ, ಕಿರುಗೂರು ಗ್ರಾಮ, ಹೊನ್ನಿಕೊಪ್ಪಲು. ಇಂದು ವಿಶೇಷವಾದಂಥ ಪವಿತ್ರ ಶ್ರಾವಣ ಶನಿವಾರ ಮಹೋತ್ಸವ ಅದ್ದೂರಿತವಾಗಿ ವಿಜೃಂಭಣೆಯಿಂದ ನಡೆದಿದ್ದು ಬೆಳಗಿನ ಜಾವ 5:30ಕ್ಕೆ ತೈಲಾಭಿಷೇಕ, ತದನಂತರದಲ್ಲಿ ಫಲಪಂಚಾಮೃತ ಅಭಿಷೇಕ, ದೈವ ಅಲಂಕಾರ, ತದನಂತರದಲ್ಲಿ ಶನಿ ಶಾಂತಿ ಪೂಜೆ, ಶನಿ ಜಪ ಪೂಜೆ, ನವಗ್ರಹ ಪೂಜೆ, ನವಗ್ರಹ ಶಾಂತಿ ಪೂಜೆ. ಇದಾದ ನಂತರದಲ್ಲಿ ದೇವರ ಮೆರವಣಿಗೆ ಹೊರಟು ಗಂಗಾ ಸ್ನಾನದಲ್ಲಿ ಜಳಕ ಮಾಡಿ ಶನಿದೇವರಿಗೆ ಅಭಿಷೇಕ ಮಾಡಿ ಷೋಡಶೋಪಚಾರ ಪೂಜೆ, ಪಂಚೋಪಚಾರ ಪೂಜೆ ಶಾಸ್ತ್ರಬದ್ಧವಾಗಿ ಶ್ರೀ ಶನಿದೇವರಿಗೆ
ಅಲಂಕಾರ ಸೇವೆಗಳನ್ನು ನಿರ್ವಹಿಸಿ ತದನಂತರದಲ್ಲಿ ಮೆರವಣಿಗೆ ಹೊರಟು ಮತ್ತೆ ಕ್ಷೇತ್ರಕ್ಕೆ ಆಗಮಿಸಿ ದೈವ ನೃತ್ಯ ಮತ್ತೆ ದೈವ ದರ್ಶನ, ಮಹಾಮಂಗಳಾರತಿ, ತೀರ್ಥಪ್ರಸಾದ ಮತ್ತು ಅನ್ನದಾನ ಇದನ್ನೆಲ್ಲ ಬಂದಂತ ಭಕ್ತಾದಿಗಳು ಇಂದಿನ ಶ್ರಾವಣ ಪೂಜಾ ಮಹೋತ್ಸವವನ್ನು ಶ್ರೀ ಶನಿದೇವರ ದರ್ಶನವನ್ನು ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಂದು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದು ಎಲ್ಲ ಪುನೀತರಾಗಿದ್ದಾರೆ. ಹಾಗೆ ಶ್ರೀ ಶನೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ, ಎಲ್ಲರಿಗೂ ಕೂಡ ಶುಭವಾಗಲಿ. ಶಂ ಶನೇಶ್ವರಾಯ ನಮಃ.